ನೋಡಿ, AI ಬಂದು 2030ಕ್ಕೆ ಯಾರ ಹತ್ರ 1 ಎಕರೆ ಜಾಗ ಇರುತ್ತೋ ಅವನೇ ನಿಜವಾದ ಕೋಟೇಶ್ವರ ಅಂತ ಗೊತ್ತಾಗ್ತಿದೆ. 2020ರಲ್ಲಿ ನೋಡ್ಕೊಂಡ್ರೆ 1 ಎಕರೆಗೆ 5ರಿಂದ 10 ಲಕ್ಷ ಇತ್ತು. ಆದರೆ ಈಗ 20ರಿಂದ 25 ಲಕ್ಷ ಹೋಗ್ತಿದೆ. ಇನ್ನೊಂದು 5ರಿಂದ 10 ವರ್ಷದಲ್ಲಿ 1 ಎಕರೆ 1 ಕೋಟಿ ಆಗುವಂತ ಸಾಧ್ಯತೆ ಇರುತ್ತೆ. ಅದು ಯಾಕಪ್ಪ ಅಂದ್ರೆ AI ಹಲವಾರು ಜಾಬ್ಗಳನ್ನ ರೀಪ್ಲೇಸ್ ಮಾಡಿರುತ್ತೆ. ಸೊ ಅವಾಗ ಎಲ್ಲರ ಹತ್ರ ದುಡ್ಡಿದ್ರು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಅದಕ್ಕೆ ಈಗ್ಲಿಂದಾನೇ ಅಗ್ರಿಕಲ್ಚರ್ ಅನ್ನ ಸೈಡ್ ಇನ್ಕಮ್ ಆಗಿ ತಗೊಳ್ಳಿ. ನಿಮ್ಮ ಹತ್ರ ಏನಾದ್ರು ತೋಟ ಇತ್ತಂದ್ರೆ ಈ ರೀತಿ ಫೆನ್ಸಿಂಗ್ ಅನ್ನು ಹಾಕ್ಸ್ಕೊಂಡು ಭದ್ರಪಡಿಸ್ಕೊಳ್ಳಿ. ಏನಕ್ಕಂದ್ರೆ ಜಮೀನ್ಗೆ ಬೆಲೆ ಇಲ್ದಾಗ ಯಾವುದೇ ರೀತಿಯಾದ ಕಿರಿಕಿರಿ ಬರೋದಿಲ್ಲ. ಜಮೀನ್ಗೆ ಒಂದ್ಸಲ ಬೆಲೆ ಬಂದ್ಮೇಲೆ ಪಕ್ಕದಲ್ಲಿರೋರು ನಂದು ಅಷ್ಟವರೆಗೂ ಬರಬೇಕಾಗಿತ್ತು, ನಿಂದು ಇಷ್ಟೇ ಇರೋದು, ಹಾಗೆ ಹೀಗೆ ಅಂತ ಹಲವಾರು ಕೋರ್ಟ್ ಕಚೇರಿ ಅಂತ ಅಲಿಯುವಂತ ಸಾಧ್ಯತೆ ಇರುತ್ತೆ. ಮತ್ತೆ ತೋಟದಲ್ಲಿ ನೀವು ಏನೇ ಬೆಳೆ ಮಾಡ್ತೀನಿ ಅಂದ್ರೂ ಕೂಡ ಈ ರೀತಿ ಫೆನ್ಸಿಂಗ್ ಅನ್ನೋದು ಕಂಪಲ್ಸರಿ. ಯಾಕಂದ್ರೆ ಸುತ್ತಮುತ್ತಲು ಜನ ಕಿತ್ತಾಕುವಂಥದ್ದು ಅಥವಾ ಕಳ್ತನ ಮಾಡುವಂಥದ್ದು ಅಥವಾ ದನಕರುಗಳು ಅದನ್ನ ತುಳಿದಾಕುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಇದೆಲ್ಲದರಿಂದ ಮುಕ್ತಿ ಪಡಿಬೇಕು ಅಂದ್ರೆ ಫೆನ್ಸಿಂಗ್ ಅನ್ನು ಹಾಕ್ಸ್ಕೊಳ್ಳಿ. ಫೆನ್ಸಿಂಗ್ ಅನ್ನು ಹಾಕ್ಸ್ಕೊಂಡ್ರೆ ನಿಮ್ಮ ಜಮೀನಿನ ವ್ಯಾಲ್ಯೂ ಕೂಡ 10ರಿಂದ 30% ಇನ್ಕ್ರೀಸ್ ಆಗುತ್ತೆ. ಸೊ ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ತೋಟಕ್ಕೂ ಈ ರೀತಿ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂದ್ರೆ ಈ ಕೆಳಗಡೆ ಕಾಣ್ತಿರುವಂತ ತರುಣ್ ಫೆನ್ಸಿಂಗ್ ವರ್ಕ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಗೈಡೆನ್ಸ್ ಅನ್ನ ಕೊಡ್ತಾರೆ. ಎಷ್ಟಾಗುತ್ತೆ ಮತ್ತೆ ಕೇವಲ ಮುಳ್ಕಂಬಿ ಹಾಕ್ಸಿದ್ರೆ ಎಷ್ಟಾಗುತ್ತೆ, ಫೆನ್ಸ್ ಹಾಕ್ಸಿದ್ರೆ ಎಷ್ಟಾಗುತ್ತೆ, ಸೊ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ನಿಮ್ದು ಏನಾದರೂ ತೋಟ ಇತ್ತು ಅಂದ್ರೆ ಈ ರೀತಿ ಫೆನ್ಸಿಂಗ್ ಹಾಕ್ಸ್ಕೊಂಡು ಏನಾದರೂ ಬೆಳೆ ಬೆಳೆಯೋದಕ್ಕೆ ಟ್ರೈ ಮಾಡಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇದಕ್ಕಿಂತ ಮುಂಚೆ ಸುಮಾರು ಜನ ನೋಡಿದ್ದೆ, 7-8 ಜನನ. ಯಾರು ಈ ಥರ ಮಿಕ್ಸು, ಈ ಥರ ಕಲ್ಲು ನೋಡಿ ಇಲ್ಲೆಲ್ಲ ಹಾಕಿರೋ ಈ ಥರ ಕಲ್ಲುಗಳೆಲ್ಲ ಯಾರೂ ಹಾಕಿರಲಿಲ್ಲ. ಆತ ಮಾಡಿದ್ದು ನನಗೆ ಭಾಳ ಇಷ್ಟ ಆಯಿತು. ರೀಸನಬಲ್ ರೇಟು, ಬಳ್ಳಾರಿ ಕಲ್ಲಿದು. ಆತ ನಿಂತ್ಕೊಂಡು ಮಾಡಿಸ್ತಾನೆ ಕಲ್ಲ. ಒಂದು 20 ಜನ ಬಂದಿರ್ತಾರೆ, ಎಲ್ಲ ಕೂಲಿಯವರೆಲ್ಲ ಒಂದು 20 ಜನ ಇರ್ತಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಊಟ ಗೀಟ ಅಡುಗೆ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನೊಂದು 8 ಎಕರೆ ತೊಗೊಂಡಿದ್ದೀನಿ. ತುರುವೇಕೆರೆ ಪಕ್ಕದಲ್ಲಿ ಬೆಂಕಿಕೆರೆ ಅಂತ ಇದೆ, ಅಲ್ಲಿ ತೊಗೊಂಡಿದ್ದೀನಿ. ಆ ಜಾಗದಲ್ಲಿ ಫುಲ್ ಮಾಡಿದ್ದಾರೆ. ಇನ್ನೂ 4 ಎಕರೆ ತೊಗೊಂಡಿದ್ದೀನಿ, ಅದನ್ನು ಮಾಡ್ತಾರೆ. ಏನೂ ತೊಂದರೆ ಇಲ್ಲ. ಸಾರ್ವಜನಿಕರು ಅವ್ರನ್ನ ಉಪಯೋಗಿಸ್ಕೊಬೇಕು ಅಂತ ಕೇಳ್ಕೊತೀನಿ. ಪಕ್ಕಾ ಕೆಲಸ, ಏನು ಅದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ. ನೀವು ಈ ಮನೆಗೆ ಹೋದ್ರೂ ಆ ಕೆಲಸ ಪಕ್ಕಾ ಇರ್ತದೆ. ನೀವೇನೇ ಬಂದು ಕಂಬಿ ಅಲ್ಲಾಡಿಸಿ, ಕಲ್ಲಲ್ಲಾಡಿಸಿ, ಯಾವುದೇ ರೀತಿಲಿ ಏನೇ ಮಾಡಿದ್ರು ಯಾವುದು ರಿಮಾರ್ಕ್ ಅನ್ನೋದು ಇರೋದಿಲ್ಲ. ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ನೀವು ಉಪಯೋಗಿಸ್ಕೊಳ್ಳಿ ಸರ್. ನಾನು ಬೆಂಗಳೂರಿಂದ ಬಂದು ಇಲ್ಲಿ ಕೊಟ್ಟಿರೋದು ಕೆಲಸ ಅವ್ರಿಗೆ. ಒಳ್ಳೆ ಹುಡುಗ ರವಿ, ಸೂಪರಾಗಿ ಮಾಡ್ತೇನೆ. ರೀಸನಬಲ್ ಆಗಿರುತ್ತೆ. ಯಾರಾದರೂ ಕೆಲಸ ಮಾಡ್ತೀನಿ ಅಂದರೂ ಬೇರೆಯವರು ಅರ್ಧಂಬರ್ಧ ಮಾಡ್ಬಿಟ್ಟು ನಾವು ಅಷ್ಟೇ ಮಾಡೋದು ಅಂತ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಈತ ಆ ಥರ ಅಲ್ಲ. ಪಾಪ ಒಳ್ಳೆ ಹುಡುಗ. ಏನು ಬೇಕೋ ಮಾಡಿಸ್ಕೊಳ್ಳಿ ಸರ್. ನಂದೇ 2 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ. ನಿಮ್ಮಂಥ ಜನ ಬೇಕು ಅಂತ ಕೇಳ್ತಾನೆ. ಅಂಥ ಒಳ್ಳೆ ಹುಡುಗ ರವಿ, ನೀವು ಮಾಡಿಸ್ಕೊಳ್ಳಿ ಸರ್. ಸಾರ್ವಜನಿಕರು ಈ ಥರ ಮಿಸ್ ಆಗಬೇಕಾದ್ರೆ ಈತನ ಉಪಯೋಗಿಸ್ಕೊಳ್ಳಿ ಸರ್.